ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ರಜೆ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 26 ಗುಂಟೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್. ಇದು ಒಟ್ಟು 10 ಎಕರೆ ಇದೆ ಸ್ನೇಹಿತರೆ. ಅದರಲ್ಲಿ 2 ಎಕರೆ ಕೊಡ್ತಾರೆ, ಅಂದರೆ ಬೇರೆಯವ್ರಿಗೆ ಸೇಲ್ ಆಗಿದೆ. ಅವರು ಕೂಡ ಸ್ವಲ್ಪ ಹಣದ ಮುಗ್ಗಟ್ಟಿಂದ ಇದನ್ನು ಮತ್ತೆ ಸೇಲ್ ಮಾಡ್ತಾಯಿದ್ದಾರೆ. ಯಾಕಂದರೆ ಇರೋ ವಿಷಯ ಹೇಳಬೇಕು. ಇದು ಬಂದು ನಿಮಗೆ 1 ಎಕರೆ 26 ಗುಂಟೆ ಇದೆ. 1 ಎಕರೆ 26 ಗುಂಟೆ ಇದೆ ಸ್ನೇಹಿತರೆ. ಇಲ್ಲಿ ತನಕ ರೋಡ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೆ ಬೆಳೆ ಇರೋದ್ರಿಂದ ಅವರು ರೋಡ್ ಮಾಡಿಲ್ಲ. ಇಲ್ಲೂ ಕೂಡ 20 ಅಡಿ ರಸ್ತೆ ಮಾಡಬೇಕು, ಮಾಡ್ತಾರೆ. ನಮಗೆ ಫೆನ್ಸಿಂಗ್ ಎಲ್ಲ ಆಗಿದೆ ಸ್ನೇಹಿತರೆ. ಈಗ ಸದ್ಯಕ್ಕೆ ಇಲ್ಲಿ ನಾವು ಲ್ಯಾಂಡ್ ತೊಗೊಂಡ್ಮೇಲೆ ನಮಗೆ ಇನ್ನೊಂದು ಸೈಡ್ಗೆ ಹಾಕ್ಕೊಂಡ್ರು ಸಾಕು ಫೆನ್ಸಿಂಗು. ಇವರು ಇವ್ರ ಬೋರಿಂದ ನೀರು ಬಿಟ್ಕೊಂಡು ಅಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್. ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ರೋಡು ಕೂಡ ಅಷ್ಟೇ, ಅದು ಪೇಪರು ಕೂಡ ನಿಮಗೆ ಮೆನ್ಷನ್ ಆಗಿದೆ ಸ್ನೇಹಿತರೆ. ದಾರಿ ಅಂತಲೇ 20 ಅಡಿ ರಸ್ತೆ ಅಂತ ಮೆನ್ಷನ್ ಆಗಿದೆ. ಪೇಪರೆಲ್ಲ ನಮಗೆ ಪ್ರತಿಯೊಂದು ಕೂಡ ಕ್ಲಿಯರಾಗಿದೆ. ಇವಾಗ ಎಮರ್ಜೆನ್ಸಿ ಆಗಿದ್ದಕ್ಕೆ 2 ಎಕರೆ ಮಾರ್ಕೊಂಡ್ರು ಅಷ್ಟೇ. ಈಗ ಅವ್ರಿಗೆ ಕೂಡ ಸ್ವಲ್ಪ ಅವ್ರಿಗೆ ಅಂದರೆ ಮೊದಲೇ ಟೈಟ್ ಇತ್ತು, ಅಂಥದ್ರಲ್ಲಿ ತೊಗೊಂಡಿದ್ದಾರೆ. ಸ್ವಲ್ಪ ಬೇರೆ ಕಡೆ ಪೇಮೆಂಟ್ ಮಾಡಿಕೊಂಡು ಅದರಿಂದ ಇದನ್ನು ಸೇಲ್ ಮಾಡ್ತಿದ್ದಾರೆ ಸ್ನೇಹಿತರೆ. ಭೂಮಿ ಮಾತ್ರ ಫ್ಲ್ಯಾಟಾಗಿ ಸ್ಕ್ವೈರಾಗಿ ಸೂಪರಾಗಿದೆ. ದಾರಿ ಕೂಡ ಈಗ ನಾನೀಗ ಆಲ್ಮೋಸ್ಟ್ ನಿಮಗೆ ತೋರಿಸಿದ್ದೀನಿ, ದಾರಿ ಮಾಡೋದು ತೋರಿಸಿದ್ದೀನಿ. ಬೆಳೆ ಕಟಾವಾದ ತಕ್ಷಣ ಜೋಳ ನಿಮಗೆ ಗೊತ್ತಿಸ್ತೀನಿ ಅಂತ, ಅದು ಕಟಾವಾದ ತಕ್ಷಣ ಆಟೋಮೆಟಿಕ್ಕಾಗಿ ನಮಗಿದು ಇಲ್ಲಿ ತನಕ ರೋಡ್ ಆಗುತ್ತೆ. ಅದ್ರ ಬಗ್ಗೆ 2 ಮಾತಿಲ್ಲ. ಪಕ್ಕದಲ್ಲೇ ವಿಲೇಜ್ ಕೂಡ ನಿಯರ್ ಇದೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ. ವಾತಾವರಣ ಕೂಡ ಅಷ್ಟು ಬ್ಯೂಟಿಫುಲ್ ಆಗಿದೆ. ಪೊಲ್ಯೂಷನ್ ಇಲ್ಲ, ಒಳ್ಳೆ ಜಾಗ. ಇದರಲ್ಲಿ ಇವರು ಸ್ವಲ್ಪ ತೆಂಗಿನ ಸಸ್ಯಗಳು ಹಾಕ್ಕೊಂಡಿದ್ದಾರೆ. ಅವುಗಳಿಗೆ ನೀರು ಆ ಜಮೀನಿಂದಲೇ ಅವರು ಡ್ರಿಪ್ ಮಾಡಿಬಿಡೋದ್ರಿಂದ ಆಯ್ತಾಯಿದೆ ಸ್ನೇಹಿತರೆ. ಇವ್ರು ಬಂದು ಪರ್ ಎಕರ್ಗೆ 32 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ. 1 ಎಕರೆಗೆ 32 ಲಕ್ಷ ಹೇಳ್ತಿದ್ದಾರೆ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ಗೆ ತುಂಬ ಅದ್ಭುತವಾಗಿ ಸೂಪರಾಗಿದೆ, ಸುಪೀರಿಯರಾಗೂ ಇದೆ. ಒಳ್ಳೆ ಜಾಗ. ಏನು ವಿಷಯ ಇದೆ ನಿಮಗೆಲ್ಲ ನಾನು ಸ್ವಲ್ಪ ಪ್ರಸ್ತಾಪ ಮಾಡಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಇದು ಬಂದು ನಿಮಗೆ ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಇದು ನಿಮಗೆ ಬೆಂಗಳೂರಿಗೆ 150 ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಾವಿಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು, ಪಕ್ಕದಲ್ಲೂ ಕೂಡ ಓನರು ಮನೆ ಕಟ್ಕೊಂಡು ಅಲ್ಲೇ ಇದ್ದಾರೆ, ವಾಸ ಇದ್ದಾರೆ. ನಾವು ಕೂಡ ಅದೇ ಥರ ಇಲ್ಲೊಂದು ಫಾರ್ಮ್ ಹೌಸ್ ಮಾಡಿಕೊಂಡು ಮನೆ ಕಟ್ಕೊಂಡು ಒಳ್ಳೆಯ ಅದ್ಭುತವಾದ ತೋಟ ಮಾಡ್ಬೋದು. ಅಂದರೆ ಅಡಿಕೆ, ತೆಂಗು, ಮಾವು, ದಾಳಿಂಬೆ, ಸಪೋಟ, ಕಿತ್ತಳೆ, ಸೇಬು, ಈ ಥರ ನಾನಾ ರೀತಿಯ ಗಿಡಗಳನ್ನ ಹಾಕಿ ಒಳ್ಳೆ ಅದ್ಭುತವಾದ ತೋಟ ಮಾಡ್ಬೋದು ಸ್ನೇಹಿತರೆ. ಯಾವಾಗಲೂ ನಾವು ಸಾವಯವ ಕೃಷಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸಾವಯವ ಕೃಷಿ ಮಾಡೋದ್ರಿಂದ ನಮಗೆ ಕೆಮಿಕಲ್ಸ್ ಯೂಸ್ ಮಾಡೋದು ಕಡಿಮೆ ಆಗುತ್ತೆ. ಒಂದು 4 ಕಸ ಇದ್ದರೆ, ಇಲ್ಲ 1-2 ಕಸ ಇದ್ದರೂ ಸಾಕು. ಅದ್ರ ಗೊಬ್ಬರ ಕೂಡ ನಾವು ಯೂಸ್ ಮಾಡಿಕೊಂಡು ಒಳ್ಳೆ ಬೆಳೆಗಳನ್ನ ಬೆಳಿಬೋದು. ನಾವು ಕೆಮಿಕಲ್ಸ್ ಹಾಕೋದನ್ನ ಕಡಿಮೆ ಮಾಡಿ ಹಟ್ಟಿ ಗೊಬ್ಬರವನ್ನು ಯೂಸ್ ಮಾಡಿ ನಾವು ಇದು ಮಾಡ್ಬೋದು. ನಾವು ಹಸುಗಳು ಸಾಕೋದ್ರಿಂದ ಅದ್ರ ಗಂಧಲ ಮತ್ತು ಅದರ ಸೆಗಣಿಯಿಂದ ನಮಗೆ ಒಳ್ಳೆ ಅದ್ಭುತವಾದ ಒಳ್ಳೆ ಗೊಬ್ಬರ ಆಗುತ್ತೆ ಜಮೀನಿಗೂ. ಅದರಿಂದ ಒಳ್ಳೆ ಬೆಳೆಗಳು ಕೂಡ ಬರ್ತದೆ, ಒಳ್ಳೆ ಇಳುವರಿ ಕೂಡ ಸಿಗುತ್ತೆ ಸ್ನೇಹಿತರೆ. ಯಾವಾಗಲೂ ಅಷ್ಟೇ. ಅದರಿಂದ ನಾವು ಹಸು ಇಟ್ಕೊಳ್ಳೋದ್ರಿಂದ ಅದರ ಹಾಲು ಕೂಡ ನಾವು ಇದು ಮಾಡ್ಬೋದು. ನಮಗೆ ವಿಲೇಜ್ ಹತ್ರನೂ ಇದೆ, ಡೈರಿ ಕೂಡ ನಿಯರ್ ಇದೆ. ನಾವು ಒಂದು ಕೌಶಲ್ಯ ಮಾಡಿಕೊಂಡು ಆರಾಮಾಗಿ ಹಸು ಸಾಕೊಂಡ್ರೆ ನಾವು ಅಲ್ಲೇ ಕೂಡ ಹಾಲನ್ನ ಡೈರಿಗೆ ಹಾಕ್ಬೋದು.
ನಮಗೆ ಒಂದಲ್ಲ ಒಂದು ಕಡೆಯಿಂದ ಇನ್ಕಮ್ ಅಂತೂ ಬಂದೇ ಬರುತ್ತೆ ಸ್ನೇಹಿತರೆ. ಹೇಳಿದ್ರೆ ಇಲ್ಲ ನೀವು ಒಳ್ಳೊಳ್ಳೆ ಬೆಳೆಗಳು ಬೆಳೀತೀವಿ ಅಂದರೆ ಒಳ್ಳೆ ಬೆಳೆಗಳನ್ನ ಬೆಳೀರಿ. ಮನೆಗಳಿಗೆ ಯೂಸ್ ಆಗುವಂಥ ರಾಗಿ ಹಾಕಿ ಒಂದೊಂದು ಥರ ಹಾಕ್ಕೊಂಡೆಲ್ಲ ಬೆಳೆದ್ರೆ ಸಾಕು. ಲವಣೆ ಸಜ್ಜೆ ಏನಾಗುತ್ತೆ ಅದನ್ನು ಹಾಕಿ ಬೆಳೆದ್ರೆ ನಮಗೂ ಅನುಕೂಲ ಆಗುತ್ತೆ. ತೋಟದಲ್ಲಿ ನಾವು ಇವಾಗ ಎಲ್ಲಿನೇ ತೊಗೊಂಡ್ರು ಕೆಮಿಕಲ್ಸ್ ಜಾಸ್ತಿ ಇದೆ ಸ್ನೇಹಿತರೆ. ನಾವು ಅದರಿಂದ ಹೊರತು ಬರಬೇಕು ಅಂತಂದರೆ ಸಾವಯವ ಕೃಷಿ ಮಾಡಲೇಬೇಕು. ನಮಗೆ ಬಿಡಿ ಮುಂದಿನ ಫ್ಯೂಚರ್ಗೋಸ್ಕರ ನಾವು ಸಾವಯವ ಕೃಷಿ ಮಾಡಿದ್ರೆ ತುಂಬ ಅನುಕೂಲವಾಗಿರುತ್ತೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ತಲುಪುತ್ತೆ. ಎಷ್ಟೋ ಜನಗಳು ಲ್ಯಾಂಡ್ ಬೇಕು ಅಂತಿರ್ತಾರೆ, ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ನೀವು ಶೇರ್ ಮಾಡೋದ್ರಿಂದ ತುಂಬ ಅನುಕೂಲನೂ ಆಗುತ್ತೆ. ನಮ್ಮಂಥವ್ರು ಬೆಳೀಲಿಕ್ಕೆ ನಿಮ್ಮಂಥವರಿಂದ ಒಂದು ದೊಡ್ಡ ಸಹಾಯ ಆಗುತ್ತೆ ಸ್ನೇಹಿತರೆ. ನಿಮಗೆ ತೋಟ ಮಾಡಲಿಕ್ಕೆ, ಒಂದು ಫಾರ್ಮ್ ಹೌಸ್ ಮಾಡಲಿಕ್ಕೆ ಒಳ್ಳೆ ಜಾಗ ಅಂತೂ ಇದೆ. ಇಲ್ಲಿ ಪೊಲ್ಯೂಷನ್ ಇಲ್ಲ. ನಮಗೆ ನಾವು ಇನ್ನೊಬ್ರು ಲ್ಯಾಂಡ್ ಮೇಲೆ ಬರೋಂಥದ್ದಿಲ್ಲ. ಯಾಕೆಂದರೆ ಇಲ್ಲೆಲ್ಲ ಕ್ಲಿಯರಾಗಿದೆ. ಪ್ರತಿಯೊಂದು ಕೂಡ ರಸ್ತೆ ಕೂಡ ನೋಡಿ ನಿಮ್ಗೆ ಕ್ಲಿಯರಾಗಿ ತೋರಿಸಿದ್ದೀನಿ ಸ್ನೇಹಿತರೆ. ರಸ್ತೆಗಳ ಬಗ್ಗೆ ಆಗಲಿ ಇನ್ನೊಂದರ ಯಾವುದ್ರ ಬಗ್ಗೆ ನಾವು ಯೋಚನೆ ಮಾಡುವ ಆಗಿಲ್ಲ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.